ನನ್ನ ಮಗಳ ಸಿಟ್ಟಾಗ ಆಗ ಎಲ್ಲಿ ಹೋದಳ ಹೊಲ್ದಾಗ ಹೋಗಿ ನೋಡ್ರಿ ಬರ್ತೀನಿ ಬಾಪ್. ಮಳೆ ಒಂದು ಬಿದ್ದೈತಿ, ಎಲ್ಲಿ ತಿರುತ್ತಾವ ರಾಡ್ಯಾಗೈತಿ. ಅಂಜಲಿ, ಇಷ್ಟು ದಿವಸ ನೀ ಒಬ್ಬಕ್ಕೆ ನಾನು ಪ್ರೀತಿ ಮಾಡತ್ತಿದ್ದೆ, ಇವಾಗ ನಾನು ನಿನ್ನ ಪ್ರೀತಿ ಮಾಡತ್ತಾನ. ಮತ್ತ ನಮ್ಮಿಬ್ಬರು ಸುದ್ದಿ ನಿಮ್ಮ ಅಪ್ಪ ಗೊತ್ತಾದ್ರೆ ಹೆಂಗ? ಅಪ್ಪು, ನಮ್ಮ ಅಪ್ಪನ ಬಗ್ಗೆ ನೀ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ. ನಮ್ಮ ಅಪ್ಪ ನನ್ನ ಮೇಲೆ ಬಾಳ ಜೀವ ಅದಾನ. ನಾ ಹೇಳಿದ ಮಾತು ಒಟ್ಟ ಮೀರಂಗಿಲ್ಲ. ನನ್ನ ಮಗಳು ಎಲ್ಲಿ ಹೋಗ್ಯಾಳು, ಚಟ್ಕೊಂಡು ಹೋಗ್ಯಾಳ. ಹೊಸೋದ್ರ ತಾನು ಮನೆಗೆ ಬರ್ತಾಳ. ನಿಮ್ಮಪ್ಪ ನಿನ್ನ ಮೇಲೆ ಜೀವ ಇಟ್ಟಾನ, ಆದ್ರ ನಾನು ಜೀವ ತೆಗಿತಾನಲ್ಲ, ಅದಕ್ಕೆ ಅಂಜಿಕೆ. ಬಿಡೋ ಮಾರೇ, ಎಷ್ಟ್ ಅಂಜತಿ? ಹೆಣ್ಮಗ್ಳಾಗಿ ನಾನೇ ಇಷ್ಟೊಂದು ಧೈರ್ಯದಿಂದ ಅದನ್ನ, ನೀನು ಧೈರ್ಯದಿಂದ ಇರ. ಅದನ್ನ ತಲೆ ಕೆಡಿಸ್ಕೋಬೇಡ. ಅಂಜಲಿ, ನೀ ನನ್ನ ಹೃದಯದಾಗ ಬಂದೀನ, ನಾ ಯಾಕೆ ಅಂಜಲಿ ನಿನ್ನ ಮುಂದ ಧೈರ್ಯದಿಂದ ಇರ್ತಾನೆ. ಅಪ್ಪು, ನೀ ನನ್ ಪ್ರೀತಿ ಒಪ್ಕೊಳಂಗಿಲ್ಲ ಅನ್ಕೊಂಡಿದ್ದೆ, ಆದ್ರೂ ನನ್ ಪ್ರೀತಿ ಒಪ್ಕೊಂಡಿಲ್ಲ. ನನ್ಗೆ ಇವಾಗ ಖುಷಿ ಆತ. ನೀ ನನ್ನ ಸಲುವಾಗಿ ಊಟ ನೀರ ಎಲ್ಲಾ ಬಿಟ್ಟು ನಿಂತಿ, ಮತ್ ನಿನ್ ಪ್ರೀತಿ ಹೆಂಗ ಒಪ್ಕೊಳ್ಳಾರ ಇರ್ಲಾಕ್ ಬರ್ತೈತಿ? ಆಯ್ತು ತಗೋ, ಹಾಗಾದ್ರೆ ಆಗ ಅಪ್ಪನ ಮುಂದ ಸಿಟ್ ಮಾಡ್ಕೊಂಡ್ ಬಂದದನ ಮತ್ ಒಟಾಡ್ಸ್ಕೊಂಡ್ ನಿಲ್ತಾನು. ನಾ ಹೋಗ್ತಾನಂಗಾರೆ, ಬಾಯ್. ತಡಿ ಅಂಜಲಿ, ನೀನು ಪಡಿಬೇಕಂದ್ರ ಯಾವ ಜನ್ಮ ಪುಣ್ಯ ಮಾಡೇನೋ ಗೊತ್ತಿಲ್ಲ. ನೀ ನನಗೆ ಸಿಕ್ಕಿ, ಅದ್ರಾಗ ಉಪವಾಸ ಬೇರೆ ಅದನಂತೆ. ನೀ ಹೋಗಿ ರೆಡಿ ಆಗಿ ಬಾ, ಎಲ್ರ ಊಟಕ್ಕೆ ಹೊರಗೆ ಹೋಗೋಣಂತ. ನಾನು ನಿನ್ನ ಅಷ್ಟೇ ಇಷ್ಟಪಡತ್ತನು. ನಿನ್ ಕಷ್ಟ ಸುಖದಲ್ಲಿ ನಾನ್ ಜೋಡಾಗಿರ್ತಾನ. ಆಯ್ತು ಅಂಜಲಿ, ಹಂಗಂದ್ರ ರೆಡಿ ಆಗಿ ಬಾ. ಮೊದ್ಲ ನಿನ್ನೆ ಹಿಡಿದು ಊಟ ಮಾಡಿಲ್ಲ, ಊಟ ಮಾಡಕತ್ತಿ, ಎಲ್ರ ಹೊರಗೆ ಹೋಗೋಣಂತ. ಆಯ್ತು, ಲಗುಟ್ ಬರ್ತಾನ. ಅಂಜಲಿ, ಹಾ, ನೀ ನನ್ನ ಕೈ ಬಿಡೋದಿಲ್ಲ. ಇಲ್ಲೋ, ಬಿಡಂಗಿಲ್ಲ. ಯಾಕಂದ್ರ ನಾನು ಭಾಳ ಹಚ್ಕೊಂಡ ಅಂಜಲಿ. ಬಿಡಂಗಿಲ್ಲ. ರೆಡಿ ಆಗಿ ಬಾ. ನಮಸ್ಕಾರ ರೀ ಮಾವರ. ಬಾರಪ್ಪ ಬಾ. ಇದ್ದೂರಾಗ ಮಾವನ ಮನೆ ಇದ್ರ ಒಂದಿನ ಬರುದಿಲ್ಲ ಮನೆ ಕಡೆ. ಈಗ ಹೆಂಗ ಬರುದಾತಿ ಕಡೆ ದಾರಿ? ಮಾವನ ಮನಿ ಇದ್ದೂರಾಗರ ಇಲ್ರಿ, ಬೇಲೂರಾಗರ ಇಲ್ರಿ. ಮ್ಯಾಲ ಹೋದ್ರ ಬೀಗರಿಗೆ ಕಿಮ್ಮತ್ ಇರಂಗಿಲ್ರಿ. ಆರಾಮದಿಲ್ಲ ಮಾಮ? ನನಗೇನಾಯ್ತು, ಒಳ್ಳೆ ಪೈಲ್ವಾನ್ ಇದ್ದಾಗ ಏನಿದೆ. ಮತ್ತೇನೈತಿ, ನಮ್ಮ ಅಕ್ಕ 3 ಹೊತ್ತು ಕಮ್ಮು ಮಾಡಿ ಹಾಕ್ತಾಳ. ತಿಂದು ಪೈಲ್ವಾನ್ ಇದ್ದಂಗೂ ಇರ್ತಿ, ನಮ್ಮೂರು ಗುಡಿಗೆ ಮುಂದಿನ ಕಲ್ಲು ಇದ್ದಂಗೂ ಇರ್ತಿ. ಏನ್ ಅನ್ನತ್ತೀನಿ? ಏನಿರ್ತವ ಮಾಮ? ಅಂದಾಗ ಅಕ್ಕ ಎಲ್ಲ ಹೇಳ್ರಿ ಮಾಮ? ಅವ್ರ ಹೊಲದ ಕಡೆ ಹೋಗ್ಯಾರ. ನಮ್ಮ ಅಕ್ಕನ ಹೊಲಕ್ಕೆ ಕಳಿಸ್ತೀವಿ. ಮನೆ ಏನು ಏನ್ ಮಾತಾಡ್ಲತ್ತಿ? ನಾ ಮಾತಾಡ್ಲಾರ ಮಾತುಗಳೆಲ್ಲ ಕೇಳಿಸ್ತಾವಲ್ರಿ ಮಾವುಗಳು ನಿಮಗ? ಗುನುಗುನು ಮಾಡ್ಲತ್ತಿ? ಆ ಕಡೆ ಈ ಕಡೆ ನೋಡ್ಲತ್ತಿ ತುಡುಗ ಬೆಕ್ಕಿನ ಗತ್ಲಿ. ಬಂದು ಯಾವ ಹೊತ್ತಾತು ನಮ್ಮ ಮಾವು ಬೆಟ್ಟ ಬೇಕಾದ್ರೆ ನಮ್ಗೆ ಬೇಕಾದವ್ರ ಕಣ್ಣಿ ಕಾಣತ್ತಿಲ್ಲ. ಏನಿಲ್ಲ ತೋಮ, ಹಂಗ ಸ್ವಲ್ಪ ಬ್ಯಾಸಿಗೆಲ್ಲ ಆ ಕಡೆ ಈ ಕಡೆ ಸರ್ದಾಡಕತ್ತಿದ್ ನಾನು. ಗಾಳಿ ಆಡತ್ತಿಲ್ಲ ಸರಿಯಾಗಿ. ಹಿಂದ ಫ್ಯಾನ್ ಐತಿ, ಹಿಂದ್ ಸರ್ದು ಕೂತು ಬಿಡ್ಲ ಫ್ಯಾನ್ ಬಲ್ಲಿ. ನನ್ನ ಹಣೆ ಬರ ಫ್ಯಾನು ಹಿಂದೆ ಐತಿ. ಏನು ತರ್ಸುಳಿ ಹಿಂಗಾದ್ರೆ ಕೆಲಸ ಆಗಂಗಿಲ್ಲ. ಧೈರ್ಯ ಮಾಡಿ ನಾನ ಕೇಳ್ತೀನಿ. ಅಂದಂಗ ಮಾವ ಬೆಂಗಳೂರಿಂದ ಅಂಜಲಿ ಬಂದಾವಂತ. ಎಲ್ಲಿ ಕಾನ್ಸಲ್ ಆಗ್ಯಾಳ? ಅಂಜಲಿ ಆರಾಮ? ಮಾಮ ಆರಾಮದ. ನೀ ಆರಾಮದಿ? ಬೆಂಗಳೂರಿಂದ ಬಂದಿ ಮಾಮನ ಮಾತಾಡ್ಸ್ಬೇಕು ಅನ್ನೋದು ಖಬರ್ ಇಲ್ಲ, ಏನಿಲ್ಲ. ಹಂಗ ಹೊಂಟು ಬಿಟ್ಟಿಲ್ಲ ಕಿತ್ತರ ನೀ ಚೆನ್ನಮ್ಮ ಟ್ರೈನ್ ಹೊಂಟಂಗ. ಮತ್ತ ನಿನಗೆ ಖಬರ್ ಇಲ್ಲ ಮಾಮ ಮಾತಾಡ್ಸ್ಬೇಕಂತ. ನಾ ಬಂದ್ ಸುಮ್ಮನೆ ನೀನ ಬರ್ಬೇಕಲ್ಲ ಮಾತಾಡ್ಸಕ. ಆಯ್ತು ತಗೋ ಮಾಮ, ಊಟ ಮಾಡೋಗು. ಅಪ್ಪ ಒಂದಿಟ್ಟ ಕೆಲ್ಸ ಇತ್ತು. ಅಂಜಲಿ ಆಯ್ತು ಮಾವ, ನಾನು ಮನೆ ಹೋಗ್ಕನತ್ತೇನ. ಬಾರೋ ಊಟ ಮಾಡಿ ಹೋಗತ್ತ ಬಾ. ಅಲ್ಲೇ ಮನೆ ಹೋಗಿ ಮಾಡ್ತಾನಲ್ಲ. ಅಂಜಲಿ, ನೀನ್ ನೋಡಾತ್ರ ನೋಡ್ಕೊತ ಕುಂದ್ರಬೇಕು ಅನಿಸ್ತೈತಿ. ನಂದ ನಗರ ಆಕೈತಿ ನೋಡು. ಗೆಳತಿ ನೀ ಎಷ್ಟರ ಚಂದರವಿಯ, ಕಡ್ಡಿಲಿ ಕೊರದಂಗ ಮೂಗಿನ ತುರಿಯ. ಸಾಕಿನ ಏನಾರ ತಿನ್ನಕ್ ಆರ್ಡರ್ ಮಾಡ್ತಿಲ್ಲೋ? ಬಾಳ ಹಸು ಆಗತ್ತಾವ ನಿನಗ. ಓಕೆ ಸಾರಿ, ನೀ ಏನ್ ಹೇಳ್ತೀವಿ ಆರ್ಡರ್ ಮಾಡು. ನಾ ಏನ್ ಹೇಳ್ತಿ? ನೀ ಏನ್ ಹೇಳ್ತಿ ಅದನ್ನೇ ತಿಂತೇನೆ ನಾನು. ಆಯ್ತಾ ಅಣ್ಣ ಬಾ. ನಾಷ್ಟಾಗ ಏನೇನೈತೇನ? ನಾಷ್ಟ ಹಸಿರ ಐತ್ರಿ, ಉಪ್ಪಿಟ್ಟ, ಇಡ್ಲಿ, ವಡ, ಸಾಪುರಿ,
ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ, ಗಡ್ಡೆ ದೋಸೆ, ಅಕ್ಕಿ ದೋಸೆ, ಬ್ರೆಡ್ ದೋಸೆ. ಏನು ಬೇಕು? ನೀ ಏನ್ ಹೇಳ್ತಿ ಅದನ್ನೇ ತಿನ್ನಕ್ಕಿ. ನಿನಗೆ ಏನು ಇಷ್ಟ ಅದನ್ನ ಹೇಳು. ನೋಡ ಮತ್ ನಾಷ್ಟ ಮಾಡಂಗಿಲ್ಲ, ನೀ ಏನ್ ಹೇಳ್ತಿ ಅದನ್ನ ತಿಂತೀನಿ. ನೀನ್ ಆರ್ಡರ್ ಮಾಡ. ಅಣ್ಣ 1 ಪ್ಲೇಟ್ ಪೂರಿ ತಗೋಣ. ಹಾಂ, ವಾಟರ್ ಬಾಟಲ್ ಒಂದು. ಎಷ್ಟು ಸೀಟ್ ಮಾಡ್ಕೋತೀವಿ? ಮತ್ತ ನೀ ಹೇಳಿದ ಮಾತು ಎಂದಾರು ಮೀರಿನೇನ? ಆಯ್ತಾ, ನಾಷ್ಟ ಮಾಡಕತ್ತಿ. ಮೊದಲು ನಿನ್ನೆ ಹಿಡಿದು ಊಟ ಮಾಡಿಲ್ಲ. ಅದ್ರಾಗೆ ಅಂಜಲಿ ಎಷ್ಟು ಹುಚ್ಚದು. ನಿನ್ನೆ ಹಿಡಿದು ಉಪವಾಸ ಅದಾನಂತಿ. ಏನ್ರಿ ಊಟ ಮಾಡ್ಬೇಕಿಲ್ಲ? ನಿನ್ ಪ್ರೀತಿ ಪಡ್ಕೋಬೇಕಂದ್ರೆ ಉಪವಾಸ ಇರಬೇಕು. ಅಷ್ಟು ಜೀವಾದಿ ನನ್ನ ಮೇಲೆ. ಮತ್ತೆ ಇಲ್ಲದೆ ಇರುತ್ತೆ ನೀನ. ಅಂಜಲಿ, ಇನ್ನು ಮುಂದೆ ಊಟದು ಬಿಡಾಕ್ ಹೋಗ್ಬೇಡ. ಟೈಮಿಗೆ ಊಟ ಮಾಡಿ. ಇಷ್ಟು ದಿನ ನಿನ್ ಪ್ರೀತಿ ಸಂಬಂಧ ವೇಟ್ ಮಾಡಾತಿದ್ನಿ. ಇವಾಗ ನಿನ್ ಪ್ರೀತಿನೇ ಸಿಕ್ಕೈತಿ. ನಿನ್ ಟೈಮ್ ಊಟ ಮಾಡ್ಕೊತ ಆರಾಮ್ ಇರ್ತಾನ. ಅಷ್ಟು ಮಾಡಿ ನೀ ಚಂದ ಇದ್ದಾನ, ನಾ ಚಂದ ಇರ್ತೀನಿ. ಅಂಜಲಿ ತಡಿ, ನಾನೇನು ಕೈ ತೂತು ತಿನ್ನಿಸ್ತಾನೆ. ನಾ ಏನ್ ಸಣ್ಣಕ್ಕೇನ ಬಿಡು, ನಾನೇ ತಿಂತೇನ. ನಿನಗ ಉಣ್ಣಾಕ್ ಬರೋದಿಲ್ಲ ಅಂತಲ್ಲ, ಇನ್ನು ಮುಂದೆ ಪ್ರತಿದಿನ ನಾನು ನಿನಗೆ ಕೈ ತೂತು ತಿನ್ನಿಸ್ತಾನೆ. ಅಷ್ಟು ಪ್ರೀತಿ ಮಾಡ್ತಿದ್ದೇನೆ. ಯಾರ್ಯಾರು ಹೆಂಗೆ ಪ್ರೀತಿ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ನಾನು ನಿನ್ನ ಭಾಳ ಹಚ್ಕೊಂಡನ. ನೀನು ಯಾವತ್ತೂ ನಾ ಖುಷಿಯಿಂದಾನೇ ಇರ್ತೀನಿ. ನಾನು ನಿನಗೆ ಕೈ ತೂತು ತಿನ್ನಿಸ್ತಾನೆ. ಆಯ್ತು ತಗೋರಪ್ಪ, ನಿನ್ನ ಆಸೆಗೆ ನಾ ಯಾಕೆ ಅಡ್ಡಿ ಆಗ್ಲಿ, ನೀನ ತಿನ್ನಿಸ್. ಅಷ್ಟು ದೊಡ್ಡ ತೂತು ಬ್ಯಾಡು, ಸಣ್ಣ ತಿನ್ಸ. ಅಲ್ಲೇ ಉಪವಾಸ ಅದನಂತೆ, ಅದಕ್ಕೆ ಹೊಟ್ಟೆ ತುಂಬಿಟ್ಟಲ್ಲ. ಬೇಡ, ನೀನೇ ತಿನ್ನು. ನೀ ಚಂದ ಇರ್ಬೇಕು ನನಗೆ. ನೀನ್ ಈ ಪ್ರೀತಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಈ ಪ್ರೀತಿ ಕೊನೆ ತನಕ ಹಿಂಗೆ ಉಳಿಸ್ಕೊಂಡು ಹೋಗು. ಬಂಗಾರ, ಸೂರ್ಯ ಚಂದ್ರ ಇರುತ್ತಾನ, ತಿರುಗೋ ಭೂಮಿ ತಿರುಗುತ್ತಾನ, ನನ್ನ ಉಸಿರು ನಿಲ್ಲುತ್ತಾನ, ನಾನು ನಿನ್ನ ಪ್ರೀತಿ ಮಾಡ್ತಾನೆ. ಆಯ್ತು ತಗೋ, ನೀನ್ ಊಟ ಮಾಡ. ಇಲ್ಲ, ನೀ ತಿನ್ನು. ಆಯ್ತು ತಗೋ, ನಾನು ತಿನ್ನಂಗಿಲ್ಲ, ನೀನು ತಿನ್ಬೇಡ. ಆಕ್ಸೆಪ್ಟ್ ಮಾಡ್ಕೋಬಾರ್ದು, ತಿನ್ನಿಸಿ. ಸಾಕಾಗದ್ರೆ ನನಗ. ಇನ್ನಷ್ಟು ಮಾಡ. ನಿನ್ನೆ ಹಿಡ್ದ ಅದ್ರಾಗ ಉಪವಾಸ ಬೇರೆ ಅದನಂತ. ಇನ್ನಷ್ಟು ತಿನ್ನು. ನಂಗೆ ತಿನ್ನಕ ಆಗ್ತಾ ಇಲ್ಲ. ಸ್ವಲ್ಪ ತಿನ್ನು. ನೀನ್ ಪ್ರೀತಿಯಿಂದ ಒಂದು ತುತ್ತು ಊಟ ಮಾಡಿಸಿದಿ, ಅದೇ ನನಗೆ ತುಂಬಾ ಹೊಟ್ಟೆ ತುಂಬ ಹೋಗಿದೆ. ಸಾಕು ನನಗೆ. ಹೌದಾ? ಪ್ಲೀಸ್ ನೀನ ತಿನ್ಬಿಡು, ವೇಸ್ಟ್ ಮಾಡ್ಬೇಡ. ನೀನು ಸ್ವಲ್ಪ ತಿನ್ನು. ಯಾಕೆ ನನ್ನ ಎಂಜಿಲ್ ತಿನ್ನಲ್ವಾ ನೀನು? ತಿಂತೀನಿ ಬಿಡು. ನೀನು ಬೇರೆ ಏನು ನನ್ನ ಕೇಳಿಲ್ಲ. ಮತ್ತೇನ? ಓಕೆ ಬಿಡ, ನಾ ಕರ್ಕೊಂಡ್ ಬಂದಲ್ಲ. ನಾ ಕೊಡ್ತೇನೆ ಬಿಡ. ಅಣ್ಣ ಬಾರಿ ಅಂಜಲಿ, ಯಾಕ ನಾನೇನ್ ಕರ್ಕೊಂಡ್ ಬಂದನಿಲ್ಲ? ನೀ ಕರ್ಕೊ ಬಂದಿದ್ದೆ, ಆದ್ರೂ ನಾನೇ ಕೊಡ್ತೇನೆ. ಇನ್ ಮುಂದ್ ನೀ ಕೊಡಕತ್ತಿ, ಆದ್ರ ಇವತ್ ನಾ ಕೊಡ್ತೀನಿ. ನಂಗೆ ಮಾಡ್ಬೇಡ. ಇವತ್ತಷ್ಟೇ ನೀ ಕೊಡ್ಬೇಕಾ? ನೆಕ್ಸ್ಟ್ ಟೈಮ್ ನಾನೇ ಕೊಡಕ್ಕೆ. ಆಯ್ತಾಯ್ತು, ನಡಿ. ಸಿಗರೇಟ್ ಚದು ಚಟ ಒಂದಾಗಿತ್ತು. ಹೆಂಗೆ ಮಾಡೋದಿನ್ನ? ಅದೇ ಕರೆದ್ರೇನ್ರಿ? ನಿನ್ನ ಕರೆದಿನ ಬಾರು ರಾಜ್ಕುಮಾರ. ಹಾ ಆಯ್ತಾಯ್ತು. ನಮಸ್ಕಾರ ರೀ. ಅವತ್ತನೇ ನಮಸ್ಕಾರ ಸರ್. ಏನು ಇವತ್ತಿಟ್ಟು ಮತ್ತೆ ಹೆಂಗೆ ಮಾತಾಡತ್ತಿಲ್ಲ? ಮೊನ್ನೆ ಹರಡ್ ಮಾತಾಡತ್ತಿದ್ದಿ. ಅವತ್ತು ಸ್ವಲ್ಪ ಟೆನ್ಷನ್ದಾಗಿದ್ದೆ ಹೇಳ್ರಿ, ಅದಕ್ಕೆ ಸ್ವಲ್ಪ ಹಂಗೆ ಮಾತಾಡಿದೆ. ನೀವೇ ಅಷ್ಟೇ ಅಲ್ಲಿ ಊರಾಗ ದೊಡ್ಡವ್ರಂದ್ರ ನೀವೇ, ದೊಡ್ಡರಂದ್ರ ನೀವೇ, ನಿಮಗೆ ಕಿಮ್ಮತ್ ಕೊಡಾರ್ದ ಹೆಂಗೆ? ಏನಂದ್ಯೋ? ದೊಡ್ಡವ್ರಿ ಊರಾಗ. ದೊಡ್ಡವ್ರು ಅಂತ ಸಾವುಕಾರ ಅಂದ್ರೆ ನಾವು ಬಿಡು. ಹಾ ರೀ, ಹೇಳ್ರಲ್ಲ ಯಾಕೆ ಕರದ್ರಿ? ಇವತ್ತೇನ ನಮ್ಮ ಅವ್ರ ಮನೆ ಕೆಲ್ಸಕ್ಕೆ ಹೋಗಿಲ್ಲತ್ತ. ಇವತ್ತು ಸ್ವಲ್ಪ ನನ್ನ ಮನೆ ಕಡೆ ಕೆಲಸ ಐತೆ ಹೇಳ್ರಿ, ಹೋಗಿಲ್ಲ. ಕೆಲಸ ಇರ್ತಾವ ನೀನು. ನಾನೊಂದು ಕೆಲಸ ಮಾಡ್ತೇನೆ. ಏನು ಹೇಳ್ರಿ, ಮತ್ತೆ ನಿಮ್ಮ ಕೆಲಸ ಮಾಡ್ಲಿಕ್ಕಂದ್ರೆ ಹೆಂಗೆ? ಏನಿಲ್ಲ, ಹೋಗಿ ಒಂದು ಪ್ಲೇಟ್ ಸಿಗರೇಟ್ ತೊಗೊಂಬ. 500 ರೂಪಾಯಿ ಟಿಪ್ಸ್ ಕೊಡ್ತೀನಿ ನಾನು. 500 ಕೊಡ್ತೀರಿ? 500 ರೂಪಾಯಿ ಕೊಡ್ತೀನಿ ನಾನು. 10 ರೂಪಾಯಿ ಸಿಗರೇಟಿಗೆ 500 ರೂಪಾಯಿ ಕೊಡ್ತೀನಿ ನಾನು. ನೀವು ಹೋಗಿ ಬರ್ಲಿ. ಹೇಳತ್ ಮಾಡು. ಇಲ್ಲ 500 ರೂಪಾಯಿ ಕೊಡ್ತೀರಿ? ಮಾತು ನಮ್ದು. ಫೋನ್ ಪೇ ಮಾಡ್ತೀನಿ ಸದ್ದ. ಬ್ಯಾಡ್ರಿ, ನೀವು ಮಾಡ್ತೀರಿ ಬಿಡ್ರಿ. ಸಿಗರೇಟ್ ನನ್ನ ಬಳಿ ಐತ್ರಿ, ಅಲ್ಲೇನು ಹೋಗಿ ಬರೋದು ಬ್ಯಾಡ್ರಿ. ಸಿಗರೇಟ್ ಇತ್ರಿ, ಸ್ವಲ್ಪ ಆ ಕಡೆ ಬೇರೆ ದೋಸ್ತ ಹೋಯ್ದು ಕೊಡತ್ತಿದ್ದೆ. ಮತ್ತೆ ಅದೇ ನಿಮಗೆ ಕೊಡ್ತಾನ 500 ರೂಪಾಯಿ ಕೊಡ್ತಾನಲ್ಲತ್ತೀರಿ. ಮತ್ತೆ ಇದು ಇಲ್ರಿ ನನ್ನ ಬಲ್ಲಿ ಕಡ್ಡಿ ಡಬ್ಬಿ.
ನಾವ್ ಯಾವಾಗಲೂ ನಮ್ಮ ಜೊತೆ ಬೆಂಕಿ ಅಂತ ಬೆಂಕಿನ ಇಟ್ಕೊಂಡು ಅಡ್ಡಾಡ್ತಿರ್ತೀವಿ ನಾವು. ಹಾ ಆಯ್ತು ನಾವು ಬೆಂಕಿ ನಮ್ಮ ಜೊತೆ ಇರೋದು ಬೆಂಕಿನ ಏನ್ ಕೈಯಾಗ ಕೊಡ್ಬೇಕಾ ಬಾಯಾಗ ಇಡ್ಬೇಕ್ರಿ? ಸಾರು ಅದೇನ ಅಂತಾರಲ್ಲ ಕರ್ದು ಊಟ ಇಲ್ಲ. ಹಾಕಿದ್ರ ಇಲ್ಲ ನೀವು ಇದು ಹಚ್ಚ್ರಿ ಲೈಟ್ರ, ನಾ ಬಾಯಾಗ ಇಡ್ತೇನ್ರಿ. ನೀವು ದೊಡ್ಡವ್ರು ಎಷ್ಟೇ ಅಲ್ಲಿ. ಹೋಯ್ ನೀ ಏನ್ ಲೂಸ್ ಗೀಸ್ ಅದೇನಾ? ಫೋನ್ ನೋಡಿ ಎಷ್ಟ್ ಸಲಿ ಮಾಡಿದನ, ಎಷ್ಟೊತ್ತಾಯ್ತು ಗೊತ್ತಿತ್ತೆ ನಾ ವೇಟ್ ಮಾಡಾಕತ್ತ. ಬರಾತಿದ್ನಿ ಬೈಕ್ ಮ್ಯಾಗ ಇದ್ದೆ, ಅದಕ್ಕೆ ಎತ್ತಲಿಲ್ಲ. ಈಗ ಬಂದನಲ್ಲ ಬರೇ ಸಿಟ್ಟ ಮಾಡ್ಕೋತಿಲ್ಲ. ಮತ್ ಬಾಳೋತಾಯ್ತು ನಾ ವೇಟ್ ಮಾಡಾಕತ್ತು. ನೀನ್ ನೋಡಕ್ ಬರ್ಬೇಕಂತ ಎಲ್ಲಾ ಕೆಲ್ಸ ಬಗ್ಸಿ ಬಿಟ್ಟು ಬರ್ತನ್ನ. ಮತ್ ಪ್ರೀತಿ ಮಾಡಿದ್ಯ ಅಂದ್ರ ಕೆಲ್ಸ ಬಗ್ಸಿ ಬಿಟ್ ಬರಬೇಕು. ಅಂಜಲಿ ನೀವ್ ಬಂದ್ ಬಳೋತಾಯ್ತಾನ? ಹೌದು ಬಾಳೋತಾತು. ಅದು ಹೋಗ್ಲಿ ಬಿಡು, ಇವತ್ ಫೋನ್ ಹಚ್ಚಿ ಕೆಲ್ಸಕ್ ಬರಬೇಡ ಮತ್ ಈ ಕಡೆ ಬಾ ಮಾತಾಡೋದೈತಿ. ಯಾಕ? ಅಪ್ಪು ನೀ ನನ್ ಲವರ್ ಅದಿಯೋ, ಮತ್ ನನ್ ಜೀವ ಅದಿ. ನನ್ ಮುಂದ ನೀ ಕೆಲಸ ಮಾಡೋದ್ ಹೆಂಗ್ ನೋಡ್ಕೋತಿರ್ಲಿ ಹೇಳು? ಅದಕ್ಕಾಗಿ ನೀನ್ ಮೀಟ್ ಮಾಡ್ಬೇಕು ಬಾ ಅನ್ನಿ. ಬಂಗಾರ, ನೀ ಕೆಲ್ಸ ಬಿಡು ಅನ್ನತಿ, ಸಾವ್ಕಾರ ಓದಾಡಂಗಿಲ್ಲ. ಮತ್ತ ಕೆಲ್ಸ ಬಿಟ್ರ ನನ್ ಜೀವನ ಹೆಂಗ? ನನ್ ಜೀವನ ನಡೆಯುದ ಅದರಿಂದ. ಓಯ್ ಅಪ್ಪು, ನಿನ್ ಜೀವನದ ಬಗ್ಗೆ ಎದಕ್ ತಲೆ ಕೆಡಿಸ್ಕೋತಿ? ನಾ ಇರ್ಬೇಕಾದ್ರೆ ನಿನ್ಗೆ ಎಷ್ಟ್ ರೊಕ್ಕ ಬೇಕು ಕೇಳ, ನಾ ಕೊಡ್ತನ. ಆದ್ರೆ ನೀ ನನ್ ಕಣ್ ಮುಂದ್ ದುಡಿಯೋದ್ ನನ್ ಕಡೆ ನೋಡಕ್ ಆಗಂಗಿಲ್ಲೋ. ಅದು ನಮ್ಮ ಅಪ್ಪನ ಕಡೆ ನೀ ದುಡಿಯೋದು. ನಾಳೆ ನೀನ್ ಹೆಂಡತಿ ಆಗಕ್ಕೆ ಅದನ್ನ ನಂಗೆ ನೋಡಕ್ ಆಗಂಗಿಲ್ಲ. ಆಯ್ತು ತಗೋ, ನೀ ಬೇಜಾರಾಗಬೇಡ. ಏನ್ ಮಾಡೋದು, ನಾನು ಬಡತನ ಮನ್ಯಾಗ ಹುಟ್ಟಿನೋ, ಮತ್ತೆ ಈಜ್ ದುಡ್ಕೋತ ಬಂದನು. ನಿನಗೆ ಇಷ್ಟ ಇಲ್ಲ ಅಂದ್ರ ಆಯ್ತು ತಗೋ. ನಿಮ್ಮಪ್ಪ ಫೋನ್ ಹಚ್ಚಾತಲ್ಲ. ಹೇ ಹೊಲಕ್ ಬಾ ಅಂತ ಹಚ್ಚಾತಿರ್ಬೇಕು, ಕಟ್ ಮಾಡ್ನಿ. ನನಗೆ ಯಾಕೋ ಭಯ ಆಗತೈತೆ. ಈಗ ನಾನ್ ಮೀಟ್ ಮಾಡಕ್ ಬಂದಿ, ಈ ಕಡೆ ಏನ್ ಹೇಳಿ ಬಂದಿ? ನಾ ಏನಾರು ಹೇಳ್ತಾನ, ನೀ ಗಪ್ಪಿರ. ಅಪ್ಪು ನಿನ್ ಸಂಬಂಧ ಒಂದ್ ಗಿಫ್ಟ್ ತಗೋ ಬಂದಿದನ. ಏನ್ ಗಿಫ್ಟ್ ತಂದಿ? ಗಿಫ್ಟ್ ಅದು ನನಗೆ ಯಾಕೆ ಬೇಕು? ನೀ ಅಷ್ಟಿದ್ರೆ ಸಾಕು ನನಗ. ನಿನಗೇನೋ ಬೇಡ, ನಾ ಕೊಡಕಿನ. ಕಣ್ಮುಚ್ಚಿ ಕಣ್ಮುಚ್ಚಿ. ಆಯ್ತು ತರ್ಲೇನ್ ಕಣ್ಣ? ಬ್ಯಾಡ ಬ್ಯಾಡ. ಕುತ್ತಿಗೆ ಇಸ್ಕಾತೇನು ಮತ್ತೆ? ಹೇ ನೋಡ ಕಣ್ ತೆಗಿ. ಅಂಜಲಿ, ಇದೆಲ್ಲ ಯಾಕೆ ಹಾಕಿದ್ ನನಗೆ? ನನ್ ಪ್ರೀತಿ ಹುಡುಗನಿಗೆ ಪ್ರೀತಿ ಉಡುಗೊರೆ. ಹೌದಾ? ಸ್ಮಾಲ್ ಗಿಫ್ಟ್ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊ. ಮೊದ್ಲೇ ಬಂಗಾರ ತುಟ್ಟೈತೆ, ಇದೆಲ್ಲ ಯಾಕೆ ತಂದು ಹಾಕ್ಬೇಕು? ನಿನ್ಗಿಂತ ಬಂಗಾರದ ರೇಟ್ ಏನ್ ನನಗ್ ಬಾಳ ಅಲ್ ತಗೋ. ಏನ್ ಬಂಗಾರ ಹಾಕದನ್ನ ಕರೆ ಅಂತಾರ? ಬಟ್ ನಮ್ ಮನಸ್ಸಿಗೆ ತೃಪ್ತಿ ಅನ್ಸುತ್ತಲ್ವಾ, ನಾವ್ ಇಷ್ಟಪಟ್ಟವ್ರಿಗೆ ಇಂತ ಗಿಫ್ಟ್ ಕೊಡ್ಬೇಕಂತ. ಏನ್ ಮಾಡೋದು? ಆದ್ರೂ ಏನಾದ್ರೂ ಮತ್ತ ನಾನು ನಿನಗೇನು ಗಿಫ್ಟ್ ತರಿಲ್ಲ, ಅದ ಹಳಾಳೆ. ನೀನೇ ನನ್ಗೊಂದ್ ದೊಡ್ಡ ಗಿಫ್ಟ್ ತಗೊಂಡ್ ಏನ್ ಮಾಡ್ಲಿ? ಬಂಗಾರ, ನೀ ಯಾವತ್ತು ನನ್ನ ಜೋಡನ ಇರ್ತಿಲ್ಲ?
ಸತ್ರು ನಿನ್ ಜೋಡ ಬದುಕಿದ್ರು ನಿನ್ ಜೋಡ, ನಿನ್ ಕೈ ಯಾವತ್ತೂ ಬಿಡಂಗಿಲ್ಲ. ನೀನು ಆ ನಂಬಿಕೆ ಉಳಿಸ್ಕೊಂಡು ಹೋಗು ಸಾಕು. ನಾವು ಶ್ರೀಮಂತ ಹುಡುಗಿರೇ ಆಗಿರ್ಬೋದು, ನಮ್ಮ ಮನಸ್ಸು ಮೋಸ ಮಾಡೋದಿಲ್ಲ. ನೀ ನನ್ ಬಿಡಂಗಿಲ್ಲೋ ಅಂಜಲಿ. ನಾ ಬಡವಿದ್ದಿರ್ಬೇಕಾರೆ ನಿನ್ನ ರಾಣಿಯಂಗೆ ನೋಡ್ಕೊತಾನ, ನಾ ಬಿಸಿಲಾಗ ದುಡಿತಾನ, ಆದ್ರೆ ನಿನ್ನ ನೆಳ್ಳಾಗಿಡ್ತಾನ. ನಾ ಉಪವಾಸ ಇರ್ತಾನ, ಕರೆ ನಿನ್ನ ಹೊಟ್ಟೆ ತುಂಬಿಸ್ತಾನ. ನೀ ಇದ್ರ ನಾನು ನಕ್ಕೋತಿರ್ತಾನೆ. ನೀ ಏನ್ ನಾನು ಬಿಡ್ತಿಲ್ಲ ಅಂದ ನನ್ನ ಪ್ರಾಣಾನ ಬಿಡ್ತಾನ. ಅಪ್ಪು, ನಾನು ಇನ್ನ ಮನ್ಸಾರ ಇಷ್ಟಪಡಾತನ. ಕಷ್ಟ ಆಗ್ಲಿ ಸುಖ ಆಗ್ಲಿ ನಿನ್ ಜೋಡ ಬಾಳೆ ಮಾಡ್ತಾನ. ಇಷ್ಟೊಂದು ಎದಕ್ ಚಿಂತೆ ಮಾಡಾತಿ? ಅಂಜಲಿ, ನೀ ನನ್ನ ಮೇಲೆ ಜೀವಾದಿ ಇಲ್ಲಲಾತಿಲ್ಲ. ಆದ್ರೆ ನಿಮ್ಮಪ್ಪ ಊರಾಗ ದೊಡ್ಡ ಸಾವುಕಾರ, ಮತ್ತವ ನಮ್ಮ ಪ್ರೀತಿ ಒಪ್ಕೊಳಿಕಂದ್ರೆ ಹೆಂಗ, ಅದ ನನಗೆ ಚಿಂತೆ. ಮುಂದಿನ ಮುಂದ್ ನೋಡೋನ್ ತಗೋ, ಈಗ ಇಷ್ಟೊಂದು ಚಿಂತೆ ಎದಕ್ ಮಾಡಾತಿ? ಮೊದಲ ನನಗೂ ಏನೂ ಅನಿಸ್ತಿದಿಲ್ಲ. ನೀನು ಪ್ರೀತಿ ಮಾಡಿದ ಮೇಲೆ ನೀನು ಬಿಟ್ಟು ರಾಕಾಗಂತ ಬಂಗಾರ. ನೀನು ಜೋಡಿನ ಇರ್ಬೇಕು ಅನ್ಸಾತೈತಿ. ಆದಷ್ಟು ಜಲ್ದಿ ನಾವಿಬ್ರು ಮದುವೆ ಆಗೋಣ. ಏನು ಇಷ್ಟ ಬೇಗ ಮದ್ವೆನಾ? ಹ್ಞೂ, ಯಾಕಂದ್ರೆ ನೀ ಎಲ್ಲಿ ನನ್ನ ಬಿಟ್ಟ ದೂರ ಹಾಕಿ ಅಂತ ಭಯ. ನಿಮ್ಮಪ್ಪ ಬೇರೆದವ್ರಿಗೆ ಮದುವೆ ಮಾಡಿಕೊಟ್ರೆ ನನ್ನ ಕತ್ತಿ ಹೆಂಗೆ? ಅಪ್ಪು, ನಿನ್ ಮೇಲೆ ಆಣೆ ಮಾಡಿ ಹೇಳ್ತಾನ, ಯಾವತ್ತಿದ್ರು ನೀನೇ ನನ್ನ ಗಂಡ. ಬೇರೆದೊಂದ್ ಜೋಡ್ ಮದ್ವೆ ಆಗಂದ್ರೆ ನನ್ ಜೀವ ಕೊಡ್ತಾನ, ಕರೆ ಮದ್ವೆ ಆಗಂಗಿಲ್ಲ. ಅಂಜಲಿ, ನನಗೂ ನಿನ್ನ ಮೇಲೆ ನಂಬಿಕೆ ಐತಿ, ಆದರೂ ನಿಮ್ಮ ಅಪ್ಪನ ಅಂಜಿಕೆ ನನಗೆ. ನೀ ಎದಕ್ ತಲೆ ಕೆಡಿಸ್ಕೋತಿ? ನಿಮ್ಮ ಅಪ್ಪನ ಬಗ್ಗೆ ತಲೆ ಕೆಡಿಸ್ಕೊಬಿಡ, ಗಪ್ಪಿರಮ್ಮಿ. ನೀ ಏನ ನನ್ನ ಮದ್ವೆ ಆಗ್ತಾನಂತಿ, ರೊಕ್ಕ ಎಲ್ಲದಾವ್ ನಿನ್ ಕಡೆ, ಮತ್ತ ರಾಣಿಗತೆ ನೋಡ್ಕೋತಾನಂತಿಲ್ಲ, ಅದಕ್ಕೆಲ್ಲ ರೊಕ್ಕ ಎಲ್ಲಿಂದ ಬರ್ತಾವ? ಬಂಗಾರ, ನನ್ನ ಬಳಿ ಅಟ್ಟೋ ರೊಕ್ಕಿಲ್ಲ ಅಂತ ಮಾಡಿ ಏನ? ನೀ ಬೇಡದಂತ ಸೀರೆ ಕುಡಿಸಿ, ನಿನ್ನ ಕಾಲಿಗೆ ಕಾಲುಂಗ್ರ ತೊಡಿಸಿ, ಕೈ ತುಂಬ ಬಳಿ ಹಿಡಿಸಿ, ಮತ್ತು ನಿನ್ನ ಹಣೆಗೆ ನನ್ನ ರಕ್ತಿಲ್ಲೇ ಸಿಂಧೂರ ಹಚ್ಚಿ, ನಿನ್ನ ಕೊರಳಿಗೆ ಕರಿಮಣಿ ಕಟ್ಟಿ ನನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಅದೆಲ್ಲ ಓಕೆ, ರಕ್ತದಲ್ಲಿ ಎದಕ್ಕೆ ಕುಂಕುಮ ಆಗ್ತಾನತಿ? ಯಾಕಂದ್ರೆ ನನ್ನ ಮೈಯಾಗ ರಕ್ತ ಹರಿತಕ ನಿನಗೆ ಕಣ್ಣಾಗಿ ನಾಕಾಯ್ತಾನ. ಮತ್ ನಾ 25,000 ರೂಪಾಯಿ ಸೀರೆನೆ ತಗೊಳಕಿ ನೋಡ. ಮತ್ತ ಕಿವಿ ತುಂಬಾ ಬಂಗಾರವು ಬೇಕು, ಕಾಲ್ ತುಂಬಾ ಚಾಳ್ ಬೇಕು, ಎಲ್ಲಾ ಕೊಡ್ಸಾಕ್ ರೆಡಿ ಅದಿಲ್ಲೋ? ಮತ್ತ ಬಂಗಾರ, ನೀ ನನಗೆ ಸಿಗ್ತಿ ಅಂದ್ರ ನಾ ಏನ್ ಬೇಕಾದ್ರೂ ಮಾಡಕ್ ತಯಾರದನ. ಒಂದು ಕುತ್ತಿಪ್ಪ ಅಂತ ದೋಸ್ತ, ಕಟ್ಟಿಗೆ ಹಜರಾಗಿ ಕೂತೇವೆ ದೋಸ್ತ, ಕೂತೇವಿ. ಮತ್ತೇನು ಕಟ್ಟಿಗೆ ಕುಂದಿರ್ಬೇಕಲ್ಲ, ಸಂಜೆಕ್ ಮನಿ ಮುಂಜಾನೆ ಕಟ್ಟಿ. ಅಲ್ಲೋ ಮನ್ಯಾಗ್ರೆ ಬೈತಾರತಿ, ಮತ್ ಎಲ್ರ ದಗದಾರ ನೋಡ್ಬೇಕಿಲ್ಲೋ? ಹೋಗಿದ್ದೆ ದೋಸ್ತ, ಒಂದ್ 2 ದಿನ ಹೋಗಿದ್ದೆ, ಕೆಲ್ಸಕ್ಕೆ ಹೋಗಿದ್ದೆ. ಹೋಗನಿದ್ರ ಮತ್ತೆ ಬಸ್ಸಿಗೆ ತಿರುಗಾಡೋದು ಮಾಡೋದನ್ನ ಹಿರಣ ಅನ್ಸಕತ್ತೆ ಬಿಟ್ಟ ದೋಸ್ತ. ಮತ್ತೆ ಕಟ್ಟಿನೇ ನಮ್ಗೆ. ದೋಸ್ತ, ನಿನಗೆ ಬಸ್ಸಿಗೆ ಅದು ಕೆಲ್ಸ ಆಗಲ್ಲ, ಸುಮ್ ಕಾರ್ ಗಾಡಿ ಬಾಡಿಗೆ ಮಾಡ್ಕೊಂಡು ಹೋಗತ್ತನ್ನ ಕೆಲ್ಸಕ್ಕೆ. ನಾಳೆ ಹೋಗ್ಬೇಕತ್ತೀನಿ ದೋಸ್ತ, ಪಗಾರ ಮಾತ್ರ 12,000. ಹಾ, ಅದ್ರಾಗ ಮುಂಜಾನೆ ಇದಕ್ಕೆ ಹೇಳೋದು, ಅಲ್ಲಿ 7 ಗಂಟೆಗೆ ಹೋಗೋದು, ಸಂಜೆ 5 ಗಂಟೆಗೆ ಬರೋದು, ಹಿಂಗಾಗ್ಬಿಟ್ರೆ ದೋಸ್ತ. ಏನು ಮಾಡೋದು, ಹಣೆ ಬರ ನಮ್ದು. ನಿನಗೆ 12,000 ಪುರೋಟ ಆಗಲ್ಲ ದೋಸ್ತ. ನಿನಗೆ ಏನಿದ್ರು ಒಂದು 25 ಮುಂದೆ ಬೇಕು ನಿನ್ನ ಲೆಕ್ಕಿಗೆ. ಅದೆಲ್ಲ ಹೋಲ್ ಬಿಡಪ್ಪ, ಸಾವುಕಾರ ಮಗಳು ನಿನ್ನ ಪ್ರೀತಿ ಮಾಡಕತ್ತಾಳ ಅಂತ ಹೇಳಿದ್ದಿ. ಎಲ್ಲೆಲ್ಲಿ ಬರ್ಲಿ ನಿಮ್ಮ ಲವ್ ಸ್ಟೋರಿ? ಅದೇನು, ನಾ ಅದನ್ನ ಹೇಳ್ಬೇಕಂತ ನೀನು ಹುಡುಕ್ಯಾಡತ್ತನ. ನೀ ಎಲ್ಲಿ ಹೋಗಿದ್ದು 2 ದಿವಸ ಆಯ್ತು, ಕಣ್ಣಿಗೆ ಕಾಣಿಲ್ಲ. ಅದೇ 2 ದಿನ ಕೆಲ್ಸಕ್ಕೆ ಹೋಗಿ ನಾವು ದೋಸ್ತ. ಪಗಾರ ಎಷ್ಟು ತಂದೆ 2 ದಿವಸದಿಂದ? ಪಗಾರ ಏನು ಸುಡ್ತೀವ ಮಾರಾಯ. ನಿಂದು ಎಲ್ಲೆಲ್ಲಿ ಇವತ್ತು ಸುದ್ದಿ ಹೇಳು, ನಿಂದು ವಿಷಯ ಹೇಳು ಮೊದಲ. ಸಾವುಕಾರ ಮಗಳು ಬೇರೆ ಬೆನ್ ಹತ್ತಿಳ, ನಿಮ್ದು ಎಲ್ಲಿ ಬತ್ತು ವಿಷಯ? ಅದೇ ಹೇಳ್ಬೇಕಂತ ಮಾಡಿದ್ನಿ. ಹ್ಮ್. ಮೊನ್ನೆ ನಾ ಕೆಲ್ಸಕ್ಕೆ ಹೋದನಲ್ಲ ಅವತ್ತ, ಹ್ಮ್. ಆಕಿ ನಾ ಹೋಗುತ್ತಕ ಊಟನೂ ಮಾಡಿಲ್ಲ, ನೀರು ಕುಡ್ದಿಲ್ಲ. ಒಟ್ಟು ನನ್ನ ಸಂಬಂಧ ಹಠ ತೊಟ್ಟ ಕೂತು ಬಿಟ್ಟೇಳ. ನಾನು ಹೇಳಿನೆ, ಸರಿ ಆಕೆನ ಕೇಳಿಲ್ಲಪ್ಪ. ಅದಕ್ಕ ನನ್ನ ಮನಸ್ಸನ್ನು ಕೇಳಿಲ್ಲ, ನಾನು ಪ್ರೀತಿ ಮಾಡಾಕ ಒಪ್ಕೊಂಡ್ಬಿಟ್ನಿ. ಹೌದಾ? ಹಾ, ಮತ್ತ ಮೊನ್ನೆ ಭೇಟಿಯಾಗಕ್ಕೆ ಬಂದೇಳ ನನಗ. ಬಂಗಾರದ ಚೇನ್ ಹಾಕೋದು ನನ್ನ ಕೊಳ್ಳಾಗ ಬ್ಯಾಡ ಬೇಡ ಅಂದ್ರು. ಹೌದನ ದೋಸ್ತ? ಈಗ ನೋಡ್ರಿ ಬಂಗಾರ ಬೆಲೆ ನೋಡಿದ್ರೆ 1.5 ಲಕ್ಷ ಮ್ಯಾಗ ದಟ್ಟೈತ. ನೀನೇ ಭಾಳ ಅದೃಷ್ಟ ಅಂತ ಬಿಡಪ್ಪ. ಹಂಗಾರ ಬಂಗಾರ ಚೈನ್ ಆಗಿ ಏನೋ ಜೋರ್ ಹೊಡೆದೈತೆ ಹಂಗಾರ ನಿಮ್ದು. ಏನ ಎಷ್ಟು ಹೇಳ್ರಿ ಕೇಳಿಲ್ಲ, ನನ್ನ ಕೊಳ್ಳಾಗ ಒತ್ತಾಯ ಮಾಡಿ ಹಾಕೇ ಬಿಟ್ಟಳ. ನೀ ಏನ್ರ ಒಯ್ದು ಕೊಟ್ಟಿಲ್ಲ ಗಿಫ್ಟ್? ಏನೂ ಒಯ್ದಿದ್ದಿಲ್ಪ. ಮತ್ತ ಹುಚ್ಚ, ಅದು ಅಷ್ಟು ಪ್ರೀತಿ ಮಾಡಿದ್ ಹಾಕತ್ತೀರಿ. ಆಕೆ ಎಲ್ಲ ಬಂಗಾರ ಚೈನ್ ಅಂತೆಲ್ಲ ಹಾಕ್ಯಾಳ, ನೀ ಏನ್ರ ಒಯ್ದು ಕೊಡ್ಬೇಕಿಲ್ಲ ಒಂದು? ನಾನು ತಿಳ್ಯಾಗ ಬರ್ಲಿಲ್ಲ, ನಾ ಹಂಗೆ ವಾದೆಪ್ಪ. ಆಕಿ ಬರ್ತಾನ, ಆಕಿ ಮಾರಿ ನೋಡ್ದ ಒಂದು ದೊಡ್ಡ ಖುಷಿ ಆಗಿತ್ತು ನನಗೆ. ಹಂಗೆ ಹೋಗಿಬಿಟ್ಟೆ ಭೇಟಿಯಾಗ. ಅದೆಲ್ಲ ಇರ್ಲಿ ಬಿಡು, ಆಕೆಲ್ಲ ಬಂಗಾರ ಚೈನ್ಗೇನು ಎಲ್ಲ ನೀ ಹಾಕ್ಯಾಳ. ನೀ ಏನ್ರ ಒಯ್ದು ನಾಳೆ ಬಟ್ಟೆಗೆ ಹೋದ ಕೊಡೋಲ್ಲ? ಅದ ಏನು ಒಯ್ದು ಕೊಡ್ಲಿ ಹೇಳ ಸ್ವಲ್ಪ. ನನಗೇನು ಕೇಳ್ತು? ನಾ ಲವ್ ಮಾಡೀನಿ, ನೀ ಲವ್ ಮಾಡಿ ನನಗೆ ಕೇಳಿದ್ರೆ? ಅದೆಲ್ಲ ಕರೆ ಬಿಡು. ನಮ್ಮ ಹುಡುಗಿಗೆ ಕೈ ತುಂಬ ಹಸಿರು ಬಳಿನ ಒಯ್ತೀನಿ ನಾಳೆ. ಆಯ್ತು, ನೀನು ಮನ್ಸಿಗೆ ಬಂದು ಒಯ್, ಮತ್ತೇನದ ದೋಸ್ತ.
ನಮ್ಮಿಬ್ಬರ ಪ್ರೀತಿಗೆ ನಿನ್ ಸಪೋರ್ಟ್ ಯಾವತ್ತೂ ಇರ್ಬೇಕಾ ಮತ್ತ? ದೋಸ್ತ ಯಾವತ್ತಿರ್ತ ಯಾಕೆ ವಿಚಾರ ಮಾಡಿ ನಿನ್ ಜೊತೆ ನಾ ಇರ್ತೀನಿ ಆಯ್ತಿಲ್ಲ. ಯಾಕಂದ್ರೆ ಮೊದಲೇ ಊರಾಗ ದೊಡ್ಡ ಮನಿತನಪ್ಪ, ನನಗೆ ಯಾವಕ್ಕೋ ಅಂಜಿಕೆ ಅದಕ್ಕೆ. ನಾ ಇರ್ತೀನಿ ಯಾಕೆ ಅನ್ಸ್ತೇವ ದೋಸ್ತ. ಈ ದೋಸ್ತ ಯಾವತ್ತು ನಿನ್ ಬೆನ್ನಿಂದ ಇರ್ತಾನ ಆಯ್ತಿಲ್ಲ. ಆಯ್ತಳ ದೋಸ್ತ, ನೀ ಇದ್ರ ನನಗೆ ಯಾರ ಅಂಜಿಕೆನೂ ಇಲ್ಲ. ಆಯ್ತಳ ದೋಸ್ತ ಹಂಗ. ಆಯ್ತು ದೋಸ್ತ, ನಾನು ಬರ್ತಾನ. ಸರಿಯಪ್ಪ ಆಯ್ತು. ಮತ್ ಸಿಗೋಣತ್ತ. ಸರಿ ದೋಸ್ತ ಆಯ್ತು. ಅಂಜಲಿ ಮೊನ್ನೆ ನನಗೆ ಬಂಗಾರ ಚೈನ್ ಹಾಕದ. ಇವತ್ತು ಆಕಿಗೆ ಈ ಹೆಸರು ಬಳಿ ಹಾಕ್ತಾನೆ ಪ್ರೀತಿಯಿಂದ. ಆಕಿ ಖುಷಿ ಪಡ್ತಾಳ. ಮಾಲಕ್ ಹೊರಗೆ ತಿರುಗಾಡತ್ತಾರಲ್ಲ. ಅಪ್ಪು ಫೋನ್ ಎತ್ತಲಾಗೇನು ಕಟ್ ಮಾಡ್ಲತ್ತಾನ. ಬಾರೋ ಅಪ್ಪು, ನಿನ್ನಿಡ್ದು ಫೋನ್ ಮಾಡ್ಲತ್ತ, ಫೋನ್ ಕಟ್ ಮಾಡ್ಲತ್ತಿ. ನೀನು ಸ್ವಲ್ಪ ಮನೆ ಕಡೆ ಕೆಲಸ ಇತ್ತಾಳ್ರಿ, ಅದಕ್ಕೆ ಕಟ್ ಮಾಡಿದೆ. ಮನ್ಯಾಗ ಫಂಕ್ಷನ್ ಐತೆ, ಅದ್ರದಿಂದ ನಾನು ನಿನ್ಗೆ ಕಾಲ್ ಮಾಡ್ಲತ್ತಿದ್ನಿ. ನಿನ್ನಿಡ್ದ ಫಂಕ್ಷನ್ ರೀ, ನಂಗೆ ಹೇಳಿಲ್ರಲ್ಲ ಮತ್ತೆ. ಮನ್ಯಾಗ ಬೀಗರು ಬಂದಾರ, ಅಂಜಲಿಂದ ಭೇಟಿ ಮಾಡೋದೈತೆ.